ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈಗ ಜಸ್ಟು ರಾಯರ ದರ್ಶನ ನೀಟಾಗೆ ಮುಗೀತು. ಅದೇಗೋ ಗೊತ್ತಿಲ್ಲ, ಮಾರ್ನಿಂಗು ಅಷ್ಟು ಬಿಸಿಲಿರಲ್ಲ. ಇಲ್ಲಿ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಆಯಿತು ಅಂದರೆ ಹೆವಿ ಬಿಸಿಲು, ತಡೆಯೋಕ್ಕೆ ಆಗಲ್ಲ. ನೋಡಿರಿ ಎಷ್ಟು ಕ್ರೌಡ್ ಇದೆ. ಹೋಗ್ಲಿ ಪ್ರಸಾದಾರು ನೀಟಾಗಿ ತೊಗೊಂಬಿಡೋಣ ಅಂದರೆ ಅಲ್ಲೂ ಹೆವಿ ಕ್ರೌಡೆ. ಲಾಸ್ಟ್ ಟೈಮ್ ಬಂದಾಗ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು ಮತ್ತು ಬಿಜ್ಜಾಳೆ ಅನ್ನೋದನ್ನ ಮಿಸ್ ಮಾಡ್ಕೊಂಬಿಟ್ಟಿದ್ದು. ಸೊ ಇವಾಗ ಹೋಗೋಣ ಅಂತ ಎಲ್ಲ ಮಾತಾಡಿಕೊಂಡು ರೆಡಿ ಆಗಿದ್ದೀವಿ. ಮಂತ್ರಾಲಯದಲ್ಲಿ ನಿಮಗೆ ಆಟೋದವರು ಕರಿತಾ ಇರ್ತಾರೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ನೀವೇನಾದ್ರು ಹೋಗ್ಬೇಕಾಗಿದ್ರೆ ನೋಡಿ, ಇಲ್ಲೊಂದ್ಸಲ ಚೆನ್ನಾಗಿದೆ. ಟೋಟಲ್ಲು 5 ಪ್ಲೇಸ್ ಇರುತ್ತಂತೆ. ಒಬ್ಬರಿಗೆ ಒಂದು 150 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನಾವು ಒಂದು 5 ಸೀಟ್ ಇದ್ದೀವಿ. ಸೊ ಆಟೋ ಎಲ್ಲ ಹತ್ಕೊಂಡಿದ್ದೀವಿ. ನೋಡಿ, ಈ ಥರ ಆಟೋ ಇದೆ. ಅವರೇ ಕರಿತಾ ಇರ್ತಾರೆ ನಿಮ್ಮನ್ನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೈನಲಿ ನಮ್ಮ ಕಡೆಯಿಂದ ಒಂದು 5 ಸೀಟು, ಇವರೊಂದು 10 ಸೀಟೇನೋ ಅರೇಂಜ್ ಮಾಡ್ಕೊಂಡು ಬಂದರು. ಬಿಟ್ಟರು ಇವಾಗ ಸ್ಟಾಪು. ಫಸ್ಟು ಯಾವುದೋ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಥರ ಮಾಡಿದ್ದಾರಂತೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಆನ್ ದ ವೇ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ. ಇದೇ ಫಸ್ಟ್ ಪಾಯಿಂಟು. ಅರೌಂಡು ನಿಮಗೆ ಮಂತ್ರಾಲಯದಿಂದ ಒಂದು 3 to 4 ಕಿಲೋಮೀಟರ್ ಅಂತೂ ಇರುತ್ತೆ. ಮಂತ್ರಾಲಯದಿಂದ ಹೊರಟ ಮೇಲೆ ನಮಗೆ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಇಲ್ಲಿಗೆ ಕರ್ಕೊಂಡ್ಬರ್ತಾರೆ. ಇದೇ ಫಸ್ಟ್ ಪಾಯಿಂಟು. ಇದು ಒಂದು 4 to 6 ಕಿಲೋಮೀಟರ್ ಇರಬೇಕು ಮೇ ಬಿ. ನಾವಿವಾಗ ಬಿಜ್ಜಾಳೆ ಕಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಬ್ರಿಡ್ಜ್ ಬಂದು ತುಂಗಾಭದ್ರಾ ರಿವರ್ ಬ್ರಿಡ್ಜು. ಸ್ಟ್ರೈಟು ನನ್ನ ಆಪೋಸಿಟ್ ಸ್ಟ್ರೈಟ್ ಹೋದರೆ ಮಂತ್ರಾಲಯ ಹೋಗುತ್ತೆ. ನನ್ನ ಬ್ಯಾಕ್ ಸೈಡ್ ಇವಾಗ ಆಟೋ ಹೋಗ್ತಾ ಇದೆಯಲ್ಲ, ಆ ಸೈಡ್ ಬಂದು ಪಂಚಮುಖಿ ಆಂಜನೇಯ ಬಿಜ್ಜಾಳೆ ಸೈಡ್ ಹೋಗುತ್ತೆ. ನೋಡಿ ರಿವರ್ ಎಷ್ಟು ದೊಡ್ಡದಿದೆ. ದಿನ ಆಗೋಗಿತ್ತು ನಾವು ಈ ಥರ ಆಟೋದಲ್ಲೆಲ್ಲ ಟ್ರಾವೆಲ್ ಮಾಡಿ. ಒಂಥರ ಚೆನ್ನಾಗಿದೆ. ಫೈನಲಿ ಬಿಜ್ಜಾಳೆ ರೀಚ್ ಆದ್ವಿ. ನನ್ನ ರೈಟ್ ಸೈಡ್ ಏನು ನೋಡ್ತಾ ಇದ್ದೀರಾ, ರಿವರ್ ಬಂದು ಕೃಷ್ಣ ನದಿ. ನೀವೇನಾದ್ರು ಬಿಜ್ಜಾಳೆ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಬಿಜ್ಜಾಳೆ ಎಂತಕ್ಕಪ್ಪ ಫೇಮಸ್ಸು ಅಂದರೆ, ರಾಯರು ಇಲ್ಲಿ ಜಪ ಮಾಡ್ತಾ ಇರ್ತಾರೆ. ರಾಯರಿಗೆ ಬಳಸ್ತಿದ್ದು ಕಲ್ಲು. ಎಷ್ಟು ಪ್ರಶಾಂತವಾಗಿ ಹರಿತಾ ಇದೆ ನೋಡಿ ಕೃಷ್ಣ ನದಿ. ಇವಾಗಲೇ ಈ ಥರ ಇದೆ ಅಂದರೆ 800-900 ವರ್ಷಗಳಿಂದ ಹೆಂಗಿರಬೇಕು. ಈ ಪ್ಲೇಸೆಲ್ಲ ನೋಡಿದ್ದೀರಲ್ಲ, ಈ ಪ್ಲೇಸ್ ಬಂದು ರಾಯರು ಜಪ ಮಾಡ್ತಾಯಿದ್ದು ಪ್ಲೇಸ್ ಅಂತ ಇದು. ಸುತ್ತ ಏನಪ್ಪ ಇದು ಗ್ರಿಲ್ ಹಾಕ್ಬಿಟ್ಟವ್ರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಈ ಪ್ಲೇಸೇ ಬಂದು ರಾಯರು ಜಪ ಮಾಡ್ತಾಯಿದ್ದು ಮತ್ತು ಪೂಜೆ ಪುನಸ್ಕಾರಗಳೆಲ್ಲ ಈ ಪ್ಲೇಸಲ್ಲೇ ಮಾಡ್ತಾಯಿದ್ದು. ಮಡಿ ಮೈಲಿಗೆ ಇಲ್ಲದೆ ಜನಗಳು ಮುಟ್ಟ ಹಾಳು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಸುತ್ತ ಗ್ರಿಲ್ ಮಾಡೋರೆ. ಇದೇನೇ ಜಪದ ಕಟ್ಟೆ ಅಂತ. ರಾಯರು ಇಲ್ಲಿ ಈ ಮರದ ಕೆಳಗಡೆನೆ ಕೂತ್ಕೊಂಡು ಜಪ ಮಾಡ್ತಾಯಿದ್ದಂತೆ. ನೋಡ್ರಿ ಯಾವ ಲೆವೆಲ್ಗೆ ಸೆಕ್ಯೂರ್ ಮಾಡಿದ್ದಾರೆ ಅಂದರೆ, ಆಗ ಕಟ್ಟಿರೋದು ಅಂದರೆ ಎಲ್ಲ ಚಿಕ್ಕದಾಗಿ ಗುಡಿಗಳ ಥರ ಮಾಡಿದ್ದಾರೆ. ಅಲ್ಲಿ ದೇವಸ್ಥಾನ ಅನಿಸುತ್ತೆ, ಅದು ಚಿಕ್ಕದಾಗಿ ಪೂಜೆ ಮಾಡ್ತಾ ಇರೋದು. ಇದು ಬಿಜ್ಜಾಳಮ್ಮ ಟೆಂಪಲ್ಲು. ಇದು ಹೊಸ್ದಾಗಿ ಕಟ್ಟಿದ್ದಾರೆ. ಮೇ ಬಿ ಇದು ಬಿಜ್ಜಾಳೆ ಅಂತ ಹೆಸರು ಬರೋಕ್ಕೆ ದೇವರೇ ಕಾರಣ ಅನ್ಕೋತೀನಿ. ದೇವ್ರ ನೇಮೇ ಬಿಜ್ಜಾಳಮ್ಮ ಅಂತ. ಎಲ್ಲ ದೇವರು ಒಂಥರ ಆದರೆ ಈ ದೇವ್ರು ಒಂಥರ ಸ್ಪೆಷಲ್. ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರ ಯಾಕೆ ಸ್ಪೆಷಲ್ ಅಂತ ಇದ್ದೀನಿ ಅಂದರೆ, ಅಪ್ಪಣ್ಣಾಚಾರ್ಯರ ಮನೆ. ಫ್ರೆಂಡ್ಸ್, ನಿಮ್ಗೇನಾರು ಅಪ್ಪಣ್ಣಾಚಾರ್ಯರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ.
ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಅವ್ರು ಯಾರು ಅಂತ. ನನಗಲ್ಲಿ ಸಾಕಷ್ಟು ಕೇಳಿದೆ, ಅದು ಯಾರೂ ಆನ್ಸರ್ ಕರೆಕ್ಟಾಗಿ ಕೊಡಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಕಾಯಿನ್ ಹಾಕಿದಾರಲ್ಲ ಕೆಳಗಡೆ, ಇದು ಏನು ಅಂತಲೂ ನನಗೆ ಅರ್ಥ ಆಗಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ತಿಳಿಸಿ. ನೋಡಿ, ಆವಾಗ ಜಪಗಳ ಪ್ರವಚನ ಆಗೆಲ್ಲ ಹೇಗಿದ್ರು ಅದೆಲ್ಲ ತೋರಿಸುತ್ತಿದ್ದು. ಫ್ರೆಂಡ್ಸ್, ನೀವೇನಾದ್ರು ಮಂತ್ರಾಲಯಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. 5 ಪ್ಲೇಸ್ಗಳಲ್ಲಿ ಇದು ಒಂದು. ಅಪರ್ಣಾಚಾರ್ಯರ ಮನೆ ಅಂತ. ಇಲ್ಲೂ ರಾಯರು ಗುರುಗಳು ಅನ್ಕೊತೀನಿ. ಅವರು ಪ್ರವಚನ ಮಾಡ್ತಾರಲ್ಲ, ಇಲ್ಲಿ ತುಂಬ ಮಡಿ ಮೈಲಿಗೆ ಅನ್ನೋದನ್ನು ಮೇಂಟೈನ್ ಮಾಡ್ತಾರೆ ಅಂದ್ಕೊತೀನಿ. ಬಿಹೇವ್ ಮಾಡೋದ್ರಲ್ಲೇ ಗೊತ್ತಾಗ್ತಾ ಇದೆ. ಇದೇನು ಅಂತ ನನಗೆ ಕೊನೆಗೂ ಅರ್ಥ ಆಗಿಲ್ಲ. ಕೇಳಿದೆ ನಾನು, ಆದಷ್ಟು ಯಾರೂ ಹೇಳಲಿಲ್ಲ. ಫ್ರೆಂಡ್ಸ್, ನಾವು ಹೋಗೋದೇ ನೆಕ್ಸ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಇದು ಯಾಕಪ್ಪ ಮೇಯ್ನು ಅಂದರೆ, ರಾಯರು ತಪಸ್ಸು ಮಾಡಿದಾಗ ರಾಯಿಗೋಸ್ಕರನೇ ಪ್ರತ್ಯಕ್ಷವಾಗಿದ್ದ ಪ್ಲೇಸ್ ಇದು. ಯಾರು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ವಿಸಿಟ್ ಹಾಕಿ. ರಾಘವೇಂದ್ರ ಸ್ವಾಮಿಗಳವರು 12 ವರ್ಷ ಕಾಲ ತಪಸ್ಸು ಮಾಡಿದ್ದಾರೆ. ಆ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ ಕಲ್ಲಿನಲ್ಲಿ ಹೊರಮೂಡಿದ್ದಾರೆ. ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ, ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಬ್ಯಾಕ್ ಸೈಡೇ ಒಂದು 1 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಈ ಲಕ್ಷ್ಮೀ ದೇವಿ ಅನ್ನೋದು ಒಡೆದು ಮೂಡಿರ್ತಾರೆ. ಇಲ್ಲೂ ಕಲೆಗೆ ಬೆನ್ನು ಹಚ್ಕೋಬೇಕು. ಫೋಟೋ 100 ರೂಪಾಯಿ ಕೊಡ್ತಾರೆ. ಚಕ್ರದು ಯಾರು ಚಕ್ರ ಮನೆಗೆ ತಗೊಂಡು ಹೋಗ್ಬೋದು. ಮನೆಯಲ್ಲಿ ಪೂಜೆ ತಲೆಮಾಲೆ ಕಟ್ಕೋಬೋದು. ವಾಸ ಹೋಗುತ್ತೆ. ಯಂತ್ರಗಳ ಫೋಟೋ ಸಿಗ್ತಾವ. ಈ ಸನ್ನಿಧಾನದಲ್ಲಿ ಬೆನ್ನು ಉಜ್ಕೊಂಡೇ ಬರಬೇಕಂತೆ. ದರ್ಶನ ಮಾಡಿದ್ರೆ ಲಕ್ಷ್ಮಿ ಹೊಳಿತಾರೆ ಅನ್ನೋದು ಇಲ್ಲಿನ ಪ್ರತೀತಿ. ಯಾರಿಗೆ ಚಕ್ರ ಬೇಕಿದ್ರೆ 101 ರೂಪಾಯಿ ಕೊಟ್ಟು ತಗೊಳ್ಳಿ. ಮಹಾಚಕ್ರ ಫೋಟೋ ಇದೆ. ಮನೆಗೆ ತಗೊಂಡೋಗಿ ಮನೇಲಿ. ನಾನು ಮಾಡಿರೋಂಥ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಇದು ಒಡೆದು ಮೂಡಿರುವಂಥ ಲಕ್ಷ್ಮೀ ದೇವಿ ದರ್ಶನ ಮಾಡ್ಕೊಂಡಿದ್ದೀರ ಅನಿಸುತ್ತೆ. ಇಲ್ಲಿಗೆ ಮಂತ್ರಾಲಯ ಸೀರೀಸ್ನ ಎಂಡ್ ಮಾಡ್ತಾಯಿದ್ದೀನಿ. ನೀವು ಮರಿದೇನೆ ಮಂತ್ರಾಲಯಕ್ಕೆ ಬಂದರೆ ಈ 5 ಪ್ಲೇಸ್ ವಿಸಿಟ್ ಹಾಕಿ. ಚೆನ್ನಾಗಿರುತ್ತೆ ತುಂಬಾ. ಧನ್ಯವಾದಗಳೆಲ್ಲರಿಗೂ.